ಇದೆಯಲ್ಲ ಸಿಲ್ವರ್ ಜುಪ್ಲಿಯರ್ಸ್ ಪಾರ್ಕ್ ರೋಡಲ್ಲಿ ನಮ್ಮ ತಾತ ಅವ್ರು ಕಟ್ಟಿದ್ದಿದ್ದು ಮನೆ. ಆಮೇಲೆ NR ರೋಡಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರು. ಆಮೇಲೆ ನಾವು ಚಿಕ್ಕ ಮಗು ಆಗಿದ್ದಾಗ ನಾವು ಅಲ್ಲೇ ಬೆಳೆದಿದ್ದು. ಅವಾಗ 4-5 ವರ್ಷ ಮಗುವಾಗಿರುವಾಗ ನಮ್ಮ ತಾತ ಅವರು ಅಲ್ಲಿ ಬಿಲ್ಡಿಂಗ್ ಕಟ್ಟಕ್ಕೆ ಹೋಗ್ತಾಯಿದ್ರು NR ರೋಡ್ಗೆ. ಪ್ರಜಾಪ್ರಭುತ್ವ ಹೇಗೆ ಅಮೆರಿಕನ್ಸು ಪ್ರಜಾಪ್ರಭುತ್ವ ತೊಗೊಂಡ್ರಿ, ನಮ್ಮ ಇಂಡಿಯಾನೂ ಅದೇ ಥರ ತೊಗೊಂಡಿದ್ದೀವಿ ಅಂತ ತುಂಬ ಚೆನ್ನಾಗಿ ಪಾರ್ಲಿಮೆಂಟಲ್ಲಿ ಭಾಷಣ ಮಾಡಿದ್ರು. ಅದು ಫಸ್ಟ್ ಟೈಮು ಹುಟ್ಟಿದ ಮಗು ಅಂತ ಭಾಳ ಪ್ರೀತಿ ಮಾಡ್ತಾಯಿದ್ರು. ಆಮೇಲೆ ಇದಕ್ಕೆ ಇವರೆಲ್ಲ ಬಂದ್ರಲ್ಲ, ಇಂದಿರಾ ಗಾಂಧಿ ಅವ್ರು ಬಂದಿದ್ದರು ಬೆಂಗಳೂರಿಗೆ. ಅವಾಗೆಲ್ಲ ನಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಡೆಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ನೆಹರು ಅವ್ರಿಗೆ ಬರ್ತ್ಡೇ ಆಯಿತು ಡೆಲ್ಲೀಲಿ. ಅವಾಗ ನಮ್ಮನ್ನೂ ಕರ್ಕೊಂಡು ಹೋಗಿದ್ರು. ಅವಾಗ ನಮ್ಮ ಮಗ 3 ಜನನೂ ಇದ್ದರು, ಶ್ರೀಪಾದು, ಕೆಂಗಲ್ಮೂರ್ತಿ, ವೆಂಕಟವರ್ಧನ್. ನೆಹರು ಅವ್ರನ್ನೆಲ್ಲ ಬನ್ನಿ ತಿಂಡಿ ಅಲ್ಲಿ ಕೂತ್ಕೊಳ್ಳಿ ಅಂತ ದೊಡ್ಡ ಗಾರ್ಡನ್ನು ನೆಹರು ಅವ್ರದ್ದು ಮನೆಯಲ್ಲಿ. ಆ ಗಾರ್ಡನ್ನಲ್ಲೆಲ್ಲ ಟೀ ಪಾರ್ಟಿ ಮಾಡಿದರು. ಯಾಕಂದರೆ ಎಲ್ಲರೂ ಅವ್ರು ಬರ್ತ್ಡೇಗೆ ಬರ್ತಾರಲ್ಲ, ಅವ್ರಿಗೆಲ್ಲ ಅಲ್ಲಿ ಟೀ ಕೊಡ್ತಾಯಿದ್ರು. ಕರ್ಕೊಂಡೋಗಿ ಮಕ್ಕಳನ್ನ ಹೋಗಿ ಅಲ್ಲಿ ತಿನ್ನಿ ಅಂತ ಹೇಳಿ ಕೋಂಡ್ ಈಟ್ ಸಮ್ ಈಟಬಲ್ಸ್ ಅಂತ ಕಳಿಸ್ಕೊಟ್ರು. ಅಷ್ಟು ಚೆನ್ನಾಗಿ ನೆಹರು ಅವ್ರಿಗೆ ಭಾಳ ಇಷ್ಟ ಆಯಿತು. ಆಮೇಲೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಅಲ್ಲಿ ಕೆಂಗಲ್ಕೃಪಾಗೆ ಬಂದಿದ್ದರು. ಅಲ್ಲಿ ಅವರು ವಿಜಯಲಕ್ಷ್ಮಿ ಪಂಡಿತ್ ಅವರೆಲ್ಲ ಬಂದಿದ್ದರು. ಅವರು ಎಲ್ಲ ಕೂತ್ಕೊಂಡಿದ್ರು. ಆಮೇಲೆ ನಮ್ಮ ತಂದೆಯವರು ಅವ್ರ ಜನ ಇಲ್ಲಿ ಕಡೆ ಕೂತ್ಕೊಂಡಿದ್ರು. ನೆಹರು ಅವರು ಅಲ್ಲಿ ದೊಡ್ಡದು ಚೇರ್ ಇದೆ ಅಲ್ಲೇ, ಅದ್ರ ಮೇಲೆ ಕೂತಿದ್ರು. ಶ್ರೀಪಾದ್ ಅವ್ರಿಗೆ ಚಿಕ್ಕ ಮಗು, ಅವ್ರಿಗೆ ಎಷ್ಟು 4 ವರ್ಷದ ಹುಡುಗ. ನಾವು ಅವರ ಒಳಗಡೆ ನೆಹರು ಅವ್ರು ಬಂದಿದ್ದಕ್ಕೆ ಎಲ್ಲರೂ ಅವ್ರ ಮೇಲೆ ರೋಸ್ ಪೆಟಲ್ಸು ಹಾಕ್ಬಿಟ್ಟು ರಿಸೀವ್ ಮಾಡೋದು. ರೋಸ್ ಪೆಟಲ್ಸ್ ಇರುತ್ತಲ್ಲ ಅದು. ಆಮೇಲೆ ಅವ್ರ ಮೈ ಮೇಲೆ ಬಿದ್ದಿತ್ತು. ಅವಾಗ ಶ್ರೀಪಾದ್ ಇನ್ನೂ ಚಿಕ್ಕವನವನು, 5 ವರ್ಷದ ಹುಡುಗ. ನೆಹರು ಅವ್ರು ಇಲ್ಲಿ ಕೂತಿದ್ರು ಈ ಥರ ಇಲ್ಲಿ ಹೀಗೆ ಚೇರ್ ಮೇಲೆ. ಆಮೇಲೆ ದೊಡ್ಡ ಚೇರ್ ಮೇಲೆ ಇದು ಡಾಕ್ಟರ್ ತಿಮ್ಮಯ್ಯ ಅವರು, ನಮ್ಮ ಮಗ ಅವರು ಎಲ್ಲ ಕೂತಿದ್ರು. ನಮ್ಮ ಮಗ ಅವರು ಪಾಪ ನೆಹರು ಮೇಲೆಲ್ಲ ಹೂವು ಎಲ್ಲ ಬಿದ್ದಿದೆ ಅಂತ ಹೋಗ್ಬಿಟ್ಟು ಹೂವು ಎಲ್ಲ ತೆಗೆದ್ರು. ಥ್ಯಾಂಕ್ ಯು ಅಂತ ಥ್ಯಾಂಕ್ ಮಾಡಿದ್ರು. ಸೊ ಆ ಥರ. ಮುಖ್ಯಮಂತ್ರಿ ಮಗಳಾಗಿ ನಿಮ್ಮ ಬಾಲ್ಯ ಜೀವನ ಹೇಗಿತ್ತು ಮೇಡಮ್? ಬಾಲ್ಯ ಜೀವನ ಅಂದರೆ ಬೆಂಗಳೂರಲ್ಲೇ ನಿಮ್ಮ ಬಾಲ್ಯ ಜೀವನ? ಅಲ್ಲಿಗೆ ಇದೆಯಲ್ಲ ಸಿಲ್ವರ್ ಜುಪ್ಲಿಯರ್ಸ್ ಪಾರ್ಕ್ ರೋಡಲ್ಲಿ ನಮ್ಮ ತಾತ ಅವ್ರು ಕಟ್ಟಿದ್ದಿದ್ದು ಮನೆ. ಆಮೇಲೆ NR ರೋಡಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರು. ಆಮೇಲೆ ನಾವು ಚಿಕ್ಕ ಮಗು ಆಗಿದ್ದಾಗ ನಾವು ಅಲ್ಲೇ ಬೆಳೆದಿದ್ದು. ಅವಾಗ 4-5 ವರ್ಷ ಮಗುವಾಗಿರುವಾಗ ನಮ್ಮ ತಾತ ಅವರು ಅಲ್ಲಿ ಬಿಲ್ಡಿಂಗ್ ಕಟ್ಟಕ್ಕೆ ಹೋಗ್ತಾಯಿದ್ರು NR ರೋಡ್ಗೆ. ಅದೆಲ್ಲ ಇನ್ನೂ ಶುರು ಮಾಡ್ತಾಯಿದ್ರು ಕೆಳಗಡೆಯಿಂದ. ಅದೆಲ್ಲ ಕೆಳಗಡೆ ಎಲ್ಲ ಒಂದು ಫಸ್ಟ್ ಫ್ಲೋರ್ ಆಗಿತ್ತು, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಮಾಡಬೇಕು ಅಂತ ಹೋಗ್ತಾಯಿದ್ರು. ಅವಾಗ ತಾತ ನನ್ನೂ ಕರ್ಕೊಂಡೋಗು ಅಂತ ಹೇಳ್ತಾಯಿದ್ದೆ. ನನ್ನ ಕೈ ಹಿಡ್ಕೊಂಡು ಫುಟ್ಪಾತ್ ಮೇಲೆ ಕರ್ಕೊಂಡು ಟೌನ್ ಹಾಲಲ್ಲಿ ಕರ್ಕೊಂಡೋಗಿ ಕುಂಡ್ಸೋಣ, ಮೇಲೆ ಟೌನ್ ಹಾಲ್ ಹತ್ರ ಕೂತ್ಕೊಳ್ಳೋಣ ಬನ್ನಿ ಅಂತ ಹೇಳ್ತಿದ್ದೆ. ಟೌನ್ ಹಾಲ್ದು ಸ್ಟೆಪ್ಸ್ ಇದೆಯಲ್ಲ, ಅಲ್ಲಿ ಕೂತ್ಕೊತಿದ್ದೋ. ನಮ್ಮ ತಾತ ಅವ್ರು ನನಗೋಸ್ಕರ ಇದು ಚೌಚೌ ಇರುತ್ತಲ್ಲ, ಖಾರ ಶವು, ಮೈಸೂರು ಪಾಕು ಅದೆಲ್ಲ ತೊಗೊಂಬಂದು ಅಲ್ಲಿ ಕೂತ್ಕೊಂಡು ಒಂದು 2 hours ಕೂತ್ಕೊತಾಯಿತ್ತು. ನಮ್ಮ ತಾತ ಅವರು ನನ್ನ ಭಾಳ ಪ್ರೀತಿಯಿಂದ ನೋಡ್ಕೊತಾಯಿದ್ರು. ನಮ್ಮ ತಂದೆಯವರು ಅಷ್ಟೇ, ಎಲ್ಲರೂ ಅಷ್ಟೇ. ನಮ್ಮ ಅಜ್ಜಿಯವರು, ನಮ್ಮ ತಾಯಿಯವರು ಎಲ್ಲರಿಗೂ. ಅವ್ರಿಗೆ ಯಾಕೆ ಅಂತ ಅಂದರೆ, ನಾನು ತಿರುಪತಿ ವೆಂಕಟರಮಣ ಸ್ವಾಮಿ ಮೇಲೆ ಅಷ್ಟೊಂದು ಭಕ್ತಿಯಿಂದ ಇದ್ದೆ. ತಿರುಪತಿಗೆ ಹೋಗಿದ್ವಲ್ಲ, ಅಲ್ಲಿ ಹೋದಾಗ ನಂಗೆ ತಿರುಪತಿ ದೇವ್ರದ್ದು ಒಂದು ದೊಡ್ಡ ಎಕ್ಸ್ಪೀರಿಯೆನ್ಸ್ ಆಯಿತು. ಆವಾಗಿಂದ ನಾನು ಕಂಡ್ರೆ ಎಲ್ರಿಗೂ ಭಾಳ ಪ್ರೀತಿ ಇತ್ತು. ನನ್ನ ಮಾತಿಗೆಲ್ಲ ಬೆಲೆ ಕೊಡೋರು. ಎಜುಕೇಷನ್ ಅಲ್ಲಿ ಚಿಕ್ಕಪೇಟೆನಲ್ಲಿ ಒಂದು ಪ್ರೈಮರಿ ಸ್ಕೂಲ್ ಇತ್ತು. ಪ್ರೈಮರಿ ಸ್ಕೂಲ್ನಲ್ಲಿ ನಮ್ಮ ತಾತ ತಗೊಂಡೋಗಿ ಸೇರಿಸಿದ್ರು. ಅಲ್ಲಿ ಬರೀ 4ನೇ ಕ್ಲಾಸ್ ತನಕ ಓದ್ದೋ. ಆಮೇಲೆ ಲಂಡನ್ ಮಿಷನ್ ಸ್ಕೂಲ್ ಇದೆಯಲ್ಲ, ಅಲ್ಲಿಗೆ ಸೇರಿಸಿದ್ರು. ಅಲ್ಲೇ ಎಲ್ಲನೂ ಪ್ರೈಮರಿ ಸ್ಕೂಲ್ ಮುಂದೆ 5ನೇ ಕ್ಲಾಸು, ಆಮೇಲೆ ಮಿಡ್ಲ್ ಸ್ಕೂಲು, ಅಲ್ಲೆಲ್ಲ ಮಿಡ್ಲ್ ಸ್ಕೂಲೇ ಅಲ್ಲೇ ಹೋಗಿದ್ದು. ನಂತರ ಮಹಾರಾಣೀಸ್ ಕಾಲೇಜಲ್ಲಿ BA ಓದಿದ್ದು. ಬೆಂಗಳೂರು ಮೈಸೂರು ಮಹಾರಾಣೀಸ್ ಕಾಲೇಜ್ ಇದೆಯಲ್ಲ ಇಲ್ಲಿ, ಅಲ್ಲಿ BA ನಾವು ಮಾಡಿದ್ದು. ನಂದು ಸಬ್ಜೆಕ್ಟೆಲ್ಲ ಅದೇ ಇದು ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಪಾಲಿಟಿಕ್ಸ್, ಈ ಸಬ್ಜೆಕ್ಟ್ಗಳು ತೊಗೊಂಡಿದ್ದೆ. ನೀವು ಹುಟ್ಟೋದ್ರೊಳಗಡೆ ನಿಮ್ಮ ತಂದೆ ಮುಖ್ಯಮಂತ್ರಿ ಆಗಿದ್ರಾ? ನೀವು ಹುಟ್ಟೋದ್ರೊಳಗಡೆ ನಿಮ್ಮ ತಂದೆ ಮುಖ್ಯಮಂತ್ರಿ ಆಗಿದ್ರಾ? ಇಲ್ಲ, ನಾವು ಅವಾಗ ಎಷ್ಟೋ ಒಂದು ವಯಸ್ಸಾಗಿತ್ತು ನಮಗೆ, ಏನೋ 10 ವರ್ಷನೋ ಏನೋ. ಅವಾಗ ಮುಖ್ಯಮಂತ್ರಿ ಆಗಿದ್ದವರು. ಮುಖ್ಯಮಂತ್ರಿ ಅಂತ 10 ವರ್ಷನೋ ಏನೋ ಮರ್ತೋಗಿದೆ. ಅಬೌಟ್ ದಟ್ ಇದು ಮುಖ್ಯಮಂತ್ರಿ ಆದರು. ಆಮೇಲಿಂದ ಯೂನಿಯನ್ ಮಿನಿಸ್ಟರ್ ಆದರು. ಅಲ್ಲೋಗಿದ್ದು ನಾವು. ನಮ್ಮ ತಂದೆಯವ್ರದಲ್ಲಿ ಬರ್ತ್ಡೇ ಎಲ್ಲ ಮಾಡಿದ್ವು. ಶ್ರೀಪಾದರೇನೇ ಬರ್ತ್ಡೇ ಕೇಕೆಲ್ಲ ಕಟ್ ಮಾಡೋದು, ಅದನ್ನು ತೋರಿಸ್ದು ಅಂತ ಕಾಣುತ್ತೆ. ಅಲ್ಲಿ ಡೆಲ್ಲಿಲಿದ್ದರು.
ಆಮೇಲೆ ಇಂದಿರಾ ಗಾಂಧಿಯವ್ರ ಹತ್ರ ಎಲ್ಲ ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡಿದರು. ಆಮೇಲೆ ಇಂದಿರಾ ಗಾಂಧಿಯವರು ನೆಹರು ಅವರು ಬೆಂಗಳೂರಿಗೆ ಬಂದಿದ್ದರು. ಬ್ಯಾಂಗ್ಳೂರು ಪ್ಯಾಲೇಸ್ನಲ್ಲಿ ಇಳ್ಕೊಂಡಿದ್ರು. ಇಲ್ಲಿ ಪ್ಯಾಲೇಸ್ ಇದೆ. ನಮ್ಮ ತಂದೆಯವ್ರನ್ನ ಇನ್ವೈಟ್ ಮಾಡಿದ್ರು ಅಲ್ಲಿ ತಿಂಡಿಗೆ. ನಾವು ತಿಂಡಿ ಎಲ್ಲ ತಿಂದು ಅಲ್ಲಿ ಅವರು ಅಲ್ಲಿ ಒಳಗಡೆ ಪ್ಯಾಲೇಸಲ್ಲಿ ದೊಡ್ಡ ಡೈನಿಂಗ್ ಹಾಲ್ ಇದೆ, ದೊಡ್ಡ ಡೈನಿಂಗ್ ಹಾಲು. ಆಮೇಲೆ ಅಲ್ಲಿ ಫೋಟೋ ತೆಗೆದ್ರು. ನೆಹರು ಅವರಿದ್ದಾರೆ, ಇಂದಿರಾ ಗಾಂಧಿಯವರು ಇದ್ದಾರೆ, ನಾನಿದ್ದೀನಿ, ತಿಮ್ಮಯ್ಯನವರು ಇದ್ದಾರೆ. ಅದನ್ನು ತೋರಿಸ್ದು ಅಲ್ಲ ನಿಮಗೆ. ಅದೇ ನೀವು 10 ವರ್ಷದವರಾಗಿದ್ದಾಗ ನಿಮ್ಮ ತಂದೆ CM ಆಗ್ತಾರೆ. ಅವಾಗ ಮನೆಗೆ ಹೋಗೋರು ಬರೋರು ತುಂಬಾ ಜನ ಇರ್ತಾರೆ. ಸಿ ರಾಜಗೋಪಾಲಾಚಾರಿ ಅವರು ಬಂದಿದ್ರು. ಆಮೇಲೆ ರಾಮರಾವ್ ಅಂತ ಫೇಮಸ್ಸು ಇದು ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ರು ಅವಾಗ, ಅವ್ರು ಬರ್ತಾಯಿದ್ರು. ಕಾಂಗ್ರೆಸ್ ಪ್ರೆಸಿಡೆಂಟ್ ಯಾರ್ಯಾರು ಆಗಿದ್ರು ಅವರೆಲ್ಲ ಬಂದು, ಕಾಂಗ್ರೆಸ್ ಮುಖ್ಯಸ್ಥರೆಲ್ಲ ಬಂದು ನಮ್ಮ ಅಲ್ಲಿ ಸಿಲ್ವರ್ ಜೂಬ್ಲಿ ಪಾರ್ಕ್ ರೋಡಲ್ಲಿ ಬಂದು ಮೀಟ್ ಮಾಡ್ತಿದ್ರು ನಮ್ಮ ತಂದೆಯವ್ರನ್ನ. ಆಮೇಲೆ ಕೆಂಗಲ್ ಕೃಪಾ ಕಟ್ಟಿಸಿದ್ರು ನಮ್ಮ ತಂದೆಯವರು. ನಮ್ಮ ತಾಯಿಯವರು ಹೇಳಿದ್ರು, ಇಲ್ಲಿ ಇಷ್ಟೊಂದು ಜನ ಬರ್ತಾರೆ, ಒಂದು ಮನೆ ಕಟ್ಟಬೇಕು ಅಂತ. ಅವಾಗ ಎಲ್ಲಿ ಮನೆ ಕಟ್ಟಬೇಕು ಅಂತ ಇದು ಪ್ಯಾಲೇಸ್ನೇ ಕೊಟ್ಟಿರಲಿಲ್ಲ. ಮಹಾರಾಜರಿಗೆ ಭಾಳ ಸಹಾಯ ಮಾಡಿದ್ರು. ಯಾಕೆ ಅಂದರೆ ಅವರು ನಾವು ಡೆಮಾಕ್ರಸಿ ಒಪ್ಕೊಳ್ಳಲ್ಲ ಅಂದ್ಬಿಟ್ರು ಮಹಾರಾಜರು. ಭರತ್ಪುರ್ ಮಹಾರಾಜರು, ನಮ್ಮ ಮಹಾರಾಜರು, ಇಡೀ ಇಂಡಿಯಾ ಮಹಾರಾಜರುಗಳೆಲ್ಲ ನಾವು ಡೆಮಾಕ್ರಸಿ ಒಪ್ಕೊಳ್ಳಲ್ಲ, ಈ ಸ್ಟೇಟ್ನ ನಾನೇ ಆಳ್ತಾ ಇದ್ದಿದ್ದು, ಇದು ಹೈದರಾಬಾದ್ನ ಆಳ್ತಾ ಇರೋದು ಅಲ್ಲೊಬ್ಬ ರಾಜ, ಈ ಥರ ಎಲ್ಲ ಕಡೆನೂ ಒಬ್ಬೊಬ್ಬ ರಾಜರುಗಳು ಆಳ್ತಾ ಇದ್ದಾರೆ. ಕಾಶ್ಮೀರ ರಾಜ ಅವರು ಅಲ್ಲಿ ಆಡ್ತಿದ್ರು. ನಾವು ಡೆಮಾಕ್ರಸಿ ಒಪ್ಕೊಳ್ಳಲ್ಲ, ನಾವೇನೇ ಈ ದೇಶನ ಆಳೋದು ಅಂತ ಅಂದರು. ರಾಜಗೋಪಾಲಾಚಾರ್ಯರಿಗೆ ಭಾಳ ಕೋಪ ಬಂದ್ಬಿಡ್ತು. ನಿಮ್ಮ ಪ್ಯಾಲೇಸ್ ಎಲ್ಲ ನಾನು ತೊಗೊಂಡ್ಬಿಡ್ತೀನಿ ಅಂತ. ಅವರೇ ತಾನೇ ಇದಾಗಿದ್ದಿದ್ದು, ಚಕ್ರವರ್ತಿ ರಾಜಗೋಪಾಲಾಚಾರ್ಯನೇ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿದ್ದು, ಪಾರ್ಲಿಮೆಂಟ್ಗೆಲ್ಲ ಅವರೇನು ಮುಖ್ಯಸ್ಥರು. ಅವರು ಕೋಪ ಬಂದ್ಬಿಟ್ಟು, ಏನೋ ನಮ್ಮ ಪ್ರಜಾಪ್ರಭುತ್ವ ಒಪ್ಕೊಳ್ಳಲ್ಲ ಅಂತೀರಾ, ಅಮೇರಿಕಾದಲ್ಲಿ ಪ್ರಜಾಪ್ರಭುತ್ವ ತಾನೇ ಇರೋದು, ಬ್ರಿಟಿಷ್ನಲ್ಲಿ ಏನಿದೆ, ಬ್ರಿಟನ್ನಲ್ಲೂ ಪ್ರಜಾಪ್ರಭುತ್ವ ಇದೆ, ನೀವು ಒಪ್ಕೊಳ್ಳೋದಿಲ್ಲ ಅಂತ ಅಂದರೆ ನಿಮ್ಮದು ಪ್ಯಾಲೇಸ್ ಎಲ್ಲ ನಾವು ತೊಗೊಂಡ್ಬಿಡ್ತೀವಿ ಅಂತ ಒಂದು ಆರ್ಡ್ರ್ಗಳು ಹೊರಡಿಸ್ಬಿಟ್ರು. ಪ್ಯಾಲೇಸ್ ಎಲ್ಲ ಅವರು ಕೊಡಲ್ಲ, ಗೌರ್ಮೆಂಟ್ ತೊಗೊಂಡ್ಬಿಡುತ್ತೆ ಅಂತ. ಅವ್ರಿಗೆಲ್ಲ ತುಂಬ ಭಯ ಆಗೋಯ್ತು. ಅವಾಗ ನಮ್ಮ ತಂದೆಯವ್ರನ್ನ ಅಪ್ರೋಚ್ ಮಾಡಿದ್ರು, ಭರತ್ಪುರ್ ಮಹಾರಾಜರು, ಆಮೇಲೆ ಇವ್ರು ಯಾರ್ಯಾರೋ ಮಹಾರಾಜರುಗಳು ಇದ್ರಲ್ಲ ನಮ್ಮ ದೇಶದಲ್ಲಿ, ಆ ಮಹಾರಾಜರು, ಚಾಮರಾಜ ಒಡೆಯರು ಅವರೆಲ್ಲ. ಆಮೇಲೆ ನಮ್ಮ ತಂದೆಯವರು, ನಾನು ಮಾತಾಡ್ತೀನಿ ಇವ್ರ ಹತ್ರ, ರಾಜಗೋಪಾಲಾಚಾರಿ ಇವ್ರ ಹತ್ರ ಅಂತ. ರಾಜಗೋಪಾಲಾಚಾರಿ ಅವ್ರಿಗೆ ನಮ್ಮ ತಂದೆಯವ್ರನ್ನ ಕಂಡ್ರೆ ಭಾಳ ಪ್ರೀತಿ ಮರ್ಯಾದೆ. ಅವ್ರಿಗೆ ಹೋಗಿ ಹೇಳಿದ್ರು, ದಯವಿಟ್ಟು ನೀವು ಇದನ್ನೆಲ್ಲ ವಾಪಸ್ ಕೊಡಿ ಅವ್ರಿಗೆ, ಇಲ್ಲದೆ ಇದ್ರೆ ತೊಂದರೆ ಆಗುತ್ತೆ, ಅವ್ರನ್ನೆಲ್ಲ ಪ್ರಜಾಪ್ರಭುತ್ವ ಒಪ್ಕೊಂಡು ಈ ರೀತಿ ಡೆಮಾಕ್ರೆಟಿಕ್ ಸಿಸ್ಟಮ್ನಲ್ಲೇ ಇರಬೇಕು, ಅವರು ಅದನ್ನೇ ಒಪ್ಕೋಬೇಕು, ಇದು ರಾಜ್ಯಾಡಳಿತ ಅಲ್ಲ, ರಾಜರುಗಳೆಲ್ಲ ಇದು ಮಾಡೋಕ್ಕಾಗಲ್ಲ ಅಂತ ಮಾಡಿಸ್ತೀನಿ ಅಂತ ನಮ್ಮ ತಂದೆಯವ್ರು ಹೇಳಿದ್ದಕ್ಕೆ ಎಲ್ಲರೂ ಒಪ್ಕೊಂಡ್ರು. ಯಾವುದೋ ಒಂದು ಫೋಟೋದಲ್ಲಿ ಎಲ್ಲ ಮಹಾರಾಜರುಗಳೆಲ್ಲ ನಿಂತಿದ್ದಾರೆ ನಮ್ಮ ತಂದೆಯವರು. ಅವಾಗ ಮಹಾರಾಜರಿಗೆ ಭಾಳ ಸಂತೋಷ ಆಯಿತು, ನಮ್ಮನ್ನೆಲ್ಲ ಸೇವ್ ಮಾಡಿದ್ರಿ, ಅದಕ್ಕೆ ನಿಮಗೆ ಒಂದು 600 ಎಕರೆ ಪ್ಯಾಲೇಸ್ ಗ್ರೌಂಡಲ್ಲಿ ಕೊಡ್ತೀನಿ ತಗೊಳ್ಳಿ ಅಂತ ಅಂದರು. ನನಗೆ ಬೇಕಾಗಿಲ್ಲ, ಅದೆಲ್ಲ ತಗೊಳ್ಳಲ್ಲ ಅಂದ್ಬಿಟ್ರು, ತಗೊಳ್ಳೇ ಇಲ್ಲ. ಆಮೇಲೆ ನಮ್ಮ ತಾಯಿಯವರು SJP ರೋಡಲ್ಲಿ ತುಂಬ ಜನ ಬರ್ತಾರೆ, ಒಂದು ಮನೆ ಕಟ್ಟಿಸ್ಬೇಕು ಅಂದಿದ್ದಕ್ಕೆ ಆವಾಗ ಇಲ್ಲಿ ಇದನ್ನು ಪ್ಯಾಲೇಸ್ ಆರ್ಚರ್ಡ್ ಮಾಡಿಸಿದ್ರಲ್ಲ ನಮ್ಮ ತಂದೆಯವರು, ಮುಂದೆ ಒಂದು ಸೈಟ್ ಇದ್ದಗಡೆ ತೊಗೊಳಕ್ಕೆ ಹೋದರು. ನಾನು ಹೇಳಿದೆ, ಹಿಂದೆ ಬೇಡದು ಪಾಪ, ಮುಂದೆನೇ ತೊಗೊಳ್ಳಿ, ಯಾಕಂದರೆ ಇಂಟರ್ನ್ಯಾಷನಲ್ ಲೀಡರ್ಸ್ ಎಲ್ಲ ಏರ್ಪೋರ್ಟ್ಗೆ ಹೋಗ್ತಾ ಇರ್ತಾರೆ, ಅವಾಗ ಇಲ್ಲಿಗೆ ಬರ್ತಾರೆ ಅಂತ. ಆಯಿತು ಅಂತ ಮುಂದೆನೇ ತೊಗೊಂಡಿದ್ದು. ಅದೇ ಫ್ರಂಟಲ್ಲಿದೆ. ನಮ್ಮ ತಂದೆಯವ್ರಿಗೆ ನನ್ನ ಮಾತಿಗೆಲ್ಲ ಬೆಲೆ ಕೊಡೋರು. ನೀವು ಫೋಟೋ ತೋರಿಸಿದ್ರಿ, ನಿಮ್ಮ ತಂದೆಯವ್ರ ಜೊತೆ ನೀವು ಓಡಾಡಿದ್ದೀರಾ? ಹಾಂ, ಇಲ್ಲಿಗೆಲ್ಲ ಇದು ನಿಮ್ಮ ತಂದೆ ಜೊತೆ ಹೊರಗಡೆ ಹೋಗಿದ್ದೆ ಅವಾಗ? ಫಸ್ಟು ಅಂತ ಡೆಲ್ಲಿಗೆ ಹೋಗಿದ್ದೆ ಅವ್ರ ಜೊತೆಲಿ. ಡೆಲ್ಲಿಗೆ ಅವ್ರು ರೈಲ್ವೆ ಮಿನಿಸ್ಟರ್ ಆದರು, ಟ್ರೈನ್ನಲ್ಲಿ ಬನ್ನಿ ಅಂದರು ನಮಗೆಲ್ಲ. ಎಜುಕೇಶನ್ ಮುಗ್ದಿತ್ತು, ಡಿಗ್ರಿ ಕಂಪ್ಲೀಟ್ ಆಗಿತ್ತಾ? ಹೌದು, ನಾವು ಎಜುಕೇಷನ್ ಮುಗ್ದಿತ್ತು. ನಮ್ಮ ತಂದೆಯವರು ಯೂನಿಯನ್ ಮಿನಿಸ್ಟರ್ ಆದಾಗ ನಮ್ಮ ಮಕ್ಕಳೆಲ್ಲ ಶ್ರೀಪಾದ್ರೇನು, ಕೆಂಗಲ್ಮೂರ್ತಿ, ವೆಂಕಟವರ್ಧನ್ ಎಲ್ಲ ಇದ್ದರು. ಅವ್ರನ್ನೆಲ್ಲ ಕರ್ಕೊಂಡು ಟ್ರೈನಲ್ಲಿ ಹೋದು. ಅವ್ರು ರೈಲ್ವೆ ಮಿನಿಸ್ಟರ್ ಆದ್ರಲ್ಲ, ತಂದೆಯವ್ರ ಜೊತೆ ಎಲ್ಲ ಡೆಲ್ಲಿಗೆ ಹೋಗಿದ್ದು, ಕರ್ಕೊಂಡೋಗಿದ್ರು ನೆಹರುನೆಲ್ಲ ಮೀಟ್ ಮಾಡೋಕ್ಕೆ. ನೆಹರುದು ಬರ್ತ್ಡೇ ಆಯ್ತಲ್ಲ ಅವಾಗ ನಮ್ಮ ತಂದೆಯವ್ರ ಜೊತೆಲಿ ಕರ್ಕೊಂಡೋಗಿದ್ರು. ಹೆಣ್ಮಕ್ಳು ಮನೇಲೇ ಇರ್ಬೇಕಂತ ಆ ಥರ ಏನು ಬೆಳೆಸ್ನಿಲ್ಲ ನಿಮ್ಮ ತಂದೆಯವರು? ಅವ್ರು ಎಲ್ಲಾದರೂ ಫಂಕ್ಷನ್ಗೆ ಹೋದಾಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ಹಾಂ, ಇದು ಪೊಲಿಟಿಕಲ್ ಫಂಕ್ಷನ್ಗೆಲ್ಲ ಹೋಗ್ತಾ ಇತ್ತು. ಈ ಗ್ಯಾಪಲ್ಲಿ ಯಾವಾಗ ಕಲ್ತಿದ್ದು ಮೇಡಮ್ ವೀಣೆ, ಈ ಪೇಂಟಿಂಗ್? ವೀಣೆ ಅದೆಲ್ಲ ನಾನು ಹೇಳಿದ್ನಲ್ಲ, ನಾವು ಹೈಸ್ಕೂಲ್ನಲ್ಲಿ ಮಿಡಲ್ ಸ್ಕೂಲಲ್ಲಿ ಓದ್ತಾ ಇರೋವಾಗ ವೀಣೆನ ನಮ್ಮ ತಂದೆಯವರು ವೀಣೆ ಕಲೀರಿ ಅಂತ ವೀಣೆ ದೊರಸಮಯ್ಯಗಾರಿಗೆ ಹೇಳಿದ್ರು. ಅವರೊಂದು ಚಂದ್ರಶೇಖರಯ್ಯನವ್ರನ್ನ ಕರ್ಕೊಂಬಂದು ಅವರು ನಮ್ಗೆ 4 ವರ್ಷ ವೀಣೆನ ಎಲ್ಲ ಕೀರ್ತನೆಗಳು, ಆಮೇಲೆ ದೇವ್ರ ನಾಮಗಳು,
ಅದನ್ನೆಲ್ಲ ವರ್ಣಗಳು ಎಲ್ಲನೂ ಹೇಳ್ಕೊಟ್ರು. ಪೇಂಟಿಂಗು ಅದೇ ಟೈಮಲ್ಲಿ ಕಲ್ತಿದ್ರಾ? ಪೇಂಟಿಂಗು ಅಲ್ಲಿ ಪೇಂಟ್ ಮಾಡಿದ್ದು ಯಾವಾಗ ಅದು ಬಿಫೋರ್ ಮೈ ಮ್ಯಾರೇಜ್ ಅಂತ ಕಾಣುತ್ತೆ. ಇದಕ್ಕೆಲ್ಲ ಟೈಮಿಂಗ್ ಸಿಗ್ತಾ ಇತ್ತು ಮೇಡಮ್? ಅಂದ್ರೆ ಮನೇಲಿ ಅವ್ರು ಇವರು ಬರ್ತಾ ಇದ್ರು, ನಿಮ್ಮ ಅಮ್ಮಂಗೂ ಮನೇಲಿ ಏನು ಯಾವಾಗಲೂ ತುಂಬ ಜನ ಏನು ಬರ್ತಾ ಇರಲಿಲ್ಲ. ಬಂದರೆ ನಮ್ಮ ತಂದೆಯವ್ರು ನೋಡೋಕೆ ಬರ್ತಾಯಿದ್ರು. ನಾವು ಫ್ರೀಯಾಗಿರ್ತಿದ್ದೋ, ನಾವೆಲ್ಲ ಬೇರೆ ನಮ್ಮದೇ ರೂಮ್ಗಳೆಲ್ಲ ಇರ್ತಿತ್ತು, ಅಲ್ಲಿ ಕೂತ್ಕೊತಾ ಇದ್ದೋ. ಸೊ ಅದರಿಂದ ನನಗೆ ಪೇಂಟಿಂಗ್ ಮಾಡೋದಕ್ಕೆ ಇಷ್ಟ ಇತ್ತು, ಪೇಂಟ್ ಮಾಡಿದೆ. ಮನೆಗೆ ಮುಖ್ಯಮಂತ್ರಿ ಮನೆ ಅಂದ್ರೆ ಅವ್ರಿಗೆ ನೋಡೋದಕ್ಕೆ ಬರ್ತಾ ಇರ್ತಾರೆ. ನಿಮ್ಮ ಅಮ್ಮನವ್ರಿಗೆ ತುಂಬಾ ಕಷ್ಟ ಆಗ್ತಾ ಇತ್ತು? ಏನು ಕಷ್ಟ ಏನಿಲ್ಲ, ಅವ್ರಿಗೇನು ಕಷ್ಟ. ತುಂಬ ಜನ ಎಲ್ಲ ಬಂದು ನಮ್ಮ ತಾಯಿಯವ್ರನ್ನೆಲ್ಲ ಮೀಟ್ ಮಾಡೋರು. ಡಾಕ್ಟರ್ ದಯಾನಂದ ಸಾಗರು, ಡಾಕ್ಟರ್ ಚಂದ್ರಮ್ಮ, ಆಮೇಲಿಂದ ಇನ್ಯಾರು ವಾಜಪೇಯಿ ಅವರು ಎಲ್ಲ ಬಂದು ಮೀಟ್ ಮಾಡಿದ್ರೆ ಅವರಿಗೆಲ್ಲ ನಮ್ಮ ತಾಯಿಯವರು ಉಪ್ಪಿಟ್ಟು ಕೇಸರಿ ಬಾತು ಮಾಡಿ ಕೊಡ್ತಾಯಿದ್ರು. ನಿಮ್ಮ ತಾಯಿಯವ್ರು ಸ್ವಂತ ಕೈಯಾರೆ ಮಾಡ್ತಾರೆ? ಹೌದು. ಅಡುಗೆಯವ್ರು ಇದ್ರದಲ್ಲ, ಅವ್ರು ಅದೆಲ್ಲ ಈರುಳ್ಳಿ ಹಚ್ಕೊಡೋದು ಅದೆಲ್ಲ ಮಾಡ್ತಿದ್ರು. ನಮ್ಮ ತಾಯಿಯವರೇನೆ ಎಲ್ಲ ಅಡುಗೆ ಮಾಡ್ತಾಯಿದ್ರು. ನೀವು ಯಾವಾಗ ಫಸ್ಟ್ ಟೈಮ್ ವಿಧಾನಸೌಧಕ್ಕೆ ಹೋಗಿರಿ? ಅದು ಕಟ್ತಾ ಇರೋವಾಗ ಹೋಗಿದ್ದು, ನಮ್ಮ ತಂದೆಯವ್ರು ಕರ್ಕೊಂಡು ಹೋಗಿದ್ರು. ಕಟ್ತಾ ಇರೋವಾಗೇ ಅಲ್ಲಿ ಜೊತೇಲಿ ಕರ್ಕೊಂಡೋದ್ರು. ಅವಾಗ ಮಹಾರಾಜರು ಬಂದಿದ್ದರು ಕಟ್ಟೋ ಸಮಯದಲ್ಲಿ. ಯಾವ ಸಮಯದಲ್ಲೆಲ್ಲ ಒಂದು 2-3 ಸತಿ ಹೋಗಿದ್ದೀವಿ, ಕಟ್ಟೋವಾಗೆಲ್ಲ ಹೋಗಿದ್ದೀವಿ. ಇಂಥ ಬ್ಯೂಟಿಫುಲ್ ಕಟ್ಟಡ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಹಿಂದೆ ಯಾರು ಕಟ್ಟಿಲ್ಲ, ಮುಂದೆ ಕಟ್ಟಕ್ ಸಾಧ್ಯನೇ ಇಲ್ಲ. ಇವಾಗಿರೋ ರಾಜಕೀಯ ವ್ಯಕ್ತಿಗಳು ಕುತ್ಕೊಳ್ಳೋದಕ್ಕೆ ಕಾರಣ ಅಂದ್ರೆ ಕೆಂಗಲ್ ಮಂತೇನವರು. ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಬ್ರು ನೆನೆಸ್ಕೋಬೇಕು. ಹೌದು. ಅದು ಕಂಪ್ಲೀಟ್ ಆಗಕ್ಕೆ ಎಷ್ಟು ವರ್ಷ ತಗೊಳ್ತು? ಇವತ್ತು ನಂಗೆ ಮರ್ತೈತು, ಜ್ಞಾಪಕ ಇಲ್ಲ. ಇವಾಗ ಎಲ್ಲರೂ ಚೀಫ್ ಮಿನಿಸ್ಟ್ರುಗಳು ಬರ್ತಾರೆ. ನಮ್ಮ ತಂದೆಯವ್ರದ್ದು ಅವತ್ತು ಬರ್ತ್ ಆ್ಯನಿವರ್ಸರಿ ದಿವಸ, ಆಮೇಲೆ ಅವ್ರದ್ದು ಪುಣ್ಯ ಸ್ಮರಣೆ ಡಿಸೆಂಬರ್ ಬರುತ್ತೆ 1ನೇ ತಾರೀಕು. ಫೆಬ್ರವರಿ 14 ಅವ್ರದ್ದು ಹುಟ್ಟಿದ್ದು ಇದು. ಅವಾಗೆಲ್ಲ ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಚೀಫ್ ಮಿನಿಸ್ಟರ್ ಬಂದು ಮಾತಾಡ್ತಾರೆ. ನಾವೆಲ್ಲ ಹೋಗ್ತೀವಿ, ನಮ್ಮ ಮನೆಯವರೆಲ್ಲ ಹೋಗ್ತೀವಿ. DNA ನೆಟ್ವರ್ಕ್ಸವರು ತುಂಬ ಚೆನ್ನಾಗಿ ಅರೇಂಜ್ ಮಾಡ್ತಾರೆ, ಅಲಂಕಾರ ಮಾಡಿರ್ತಾರೆ. ಎಲ್ಲ ದೊಡ್ಡ ದೊಡ್ಡ ಬಾವುಟಗಳೆಲ್ಲ ಉದ್ದಕ್ಕೂ ಹಾಕ್ತಾರೆ. ಗೇಟಿಂದ ಈ ಕಡೆ ಗೇಟಿಂದ ಆ ಕಡೆ ಗೇಟಿಂದ ಬಾವುಟ ಹಾಕಿರ್ತಾರೆ. ನ್ಯಾಷನಲ್ ಫ್ಲಾಗ್ ಅಲ್ಲ, ಕಲರ್ದು ಚೆನ್ನಾಗಿ ಕಾಣುತ್ತೆ. ಆಮೇಲೆ ಇದು ನ್ಯಾಷನಲ್ ಫ್ಲಾಗು ಮೇಲೆ ಹಿಂದೆ ಹಾಕ್ತೀವಿ. ನಮ್ಮ ತಂದೆಯವ್ರದ್ದು ಸ್ಟ್ಯಾಚು ಹಿಂದಗಡೆ ಬರುತ್ತೆ, ಸ್ಟ್ಯಾಚು ಇದೆಯಲ್ಲ ಅಲ್ಲಿ. ಮುಖ್ಯಮಂತ್ರಿ ಅವರು ಮಗಳಿಗೆ ಮಾತಿಗೆ ಬೆಲೆ ಕೊಡ್ತಾ ಇದ್ರು, ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು ಮನೇಲಿ. ಯಾವ ರೀತಿ ಮುಖ್ಯಮಂತ್ರಿ ಅವರು ಮಗಳ ಜೊತೆ ಟೈಮ್ ಕಳೀತಾ ಇದ್ರ? ಟೈಮ್ ಸಿಗ್ತಾ ಇತ್ತು? ಅವ್ರಿಗೆ ಟೈಮೇ ಇರ್ತಾ ಇರಲಿಲ್ಲ, ಭಾಳ ಬ್ಯುಸಿಯಾಗಿರ್ತಾ ಇದ್ರು. ಊಟ ಸಮಯದಲ್ಲಿ ನಾವೆಲ್ಲ ಕೂತ್ಕೊತಿದ್ದೆವು. ಮಧ್ಯಾಹ್ನ ಊಟ ಮಾಡೋದು, ಆವಾಗ ಒಂದೊಂದು ರಾತ್ರಿ ಊಟ ಮಾಡಿದಾಗ ನಾವು ಜೊತೆಲೆಲ್ಲ ಮಾತಾಡ್ತಾ ಕೂತಿರ್ತಿದ್ವಿ. ನಮ್ಮ ತಾಯಿಯವರೇ ಬಡಿಸ್ತಾಯಿದ್ರು. ಆಮೇಲೆ ನಮ್ಮ ಅಜ್ಜಿ ಇದ್ದರು, ನಮ್ಮ ತಂದೆಯವ್ರ ತಾಯಿ, ಅವರು ಅಲ್ಲಿ ಕೂತ್ಕೊತಿರ್ಲಿಲ್ಲ, ಒಳಗಡೆ ಹೋಗಿ ಅವ್ರಿಗೆ ತಟ್ಟೆನಲ್ಲಿ ತೊಗೊಂಡೋಗಿ ಕೊಡಬೇಕು. ಆ ಥರ ಆಗ್ತಾಯಿತ್ತು. ಅವ್ರು ಬೇರೆ ಮಾಡ್ತಾಯಿದ್ರು. ಮುಖ್ಯಮಂತ್ರಿ ಮನೆಗೆ ಅಳಿನ ಯಾವ ರೀತಿ ಸೆಲೆಕ್ಷನ್ ಮಾಡಿದ್ರು? ನೀವು ಹುಡುಗನ ಯಾವ ರೀತಿ ಒಪ್ಕೊಂಡ್ರಿ? ಅವರು ಒಬ್ಬ ಡಾಕ್ಟ್ರು ಅಲ್ಲಿ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಒಬ್ಬ ಡಾಕ್ಟ್ರು ಇದ್ದರು. ಅವ್ರು ಬಂದ್ಬಿಟ್ಟು ನಿಮ್ಮ ಮಗಳನ್ನ ನಾನು ಮದುವೆ ಮಾಡ್ಕೋಬೇಕು ಅಂತ ನಮ್ಮ ತಂದೆಯವ್ರನ್ನ ಕೇಳಿದ್ರು. ನನ್ನಷ್ಟೇ ವಯಸ್ಸಾಗಿದೆ ನಿನಗೆ, ಅವನು 45 ವರ್ಷದ ಮನುಷ್ಯ, ಇಷ್ಟು ವರ್ಷದ ಮಕ್ಕಳಿಗೆ ನಾವು ಒಪ್ಕೊಳ್ಳೋಕ್ಕಾಗುತ್ತಾ? ನಮ್ಮ ಮಗಳನ್ನು ಒಪ್ಕೊಳ್ಳೋದಿಲ್ಲ, ಅದು ಸರಿಯಾಗಿರೋ ವಯಸ್ಸವ್ರನ್ನ ನಾವು ನೋಡ್ತೀವಿ ಅಂತ ಅಂದರು. ಅವರೇ ಕರ್ಕೊಂಬಂದರು ಡಾಕ್ಟ್ರು. ವಿಕ್ಟೋರಿಯಾ ಹಾಸ್ಪಿಟ್ಲ್ ಡಾಕ್ಟ್ರ್ ಇದ್ದರೆ ಅವರು ಡಾಕ್ಟರ್ ತಿಮ್ಮಯ್ಯನ ಕರ್ಕೊಂಬಂದರು. ಇವರು ಯೂನಿವರ್ಸಿಟಿ ಆಫ್ ಲಂಡನಲ್ಲಿ ಓದಿದ್ದಾರೆ, ಇವರು ಜಿಯಾಲಜಿ ಓದಿದ್ದಾರೆ, ಆಮೇಲೆ ಇಲ್ಲಿ ಟೆಕ್ನಾಲಜಿ ಎಲ್ಲ ಓದಿದ್ದಾರೆ ಬೆಂಗಳೂರಲ್ಲಿ ಅಂತ ಅವ್ರನ್ನ ಕರ್ಕೊಂಬಂದರು. ನಮ್ಮ ತಂದೆಯವರು ಆಗಲಿ ಅಂತ ನಮ್ಮ ಮಗಳು ಒಪ್ಕೊಂಡ್ರೆ ನಾನು ಒಪ್ಕೊಳ್ತೀನಿ ಅಂದರು. ಆಯಿತು ಒಪ್ಕೊಳ್ತೀನಿ ಅಂದರೆ ಇದಾಯಿತು. ಆಮೇಲೆ ಇನ್ನೊಬ್ಬರು ಶಿವಲಿಂಗಯ್ಯ ಅಂತಿದ್ರು, ಅವರು ನಮ್ಮ ತಿಮ್ಮಯ್ಯನವ್ರನ್ನ ಕರ್ಕೊಂಬಂದಿದ್ದು. ಅವರು ನಮ್ಮ ತಂಗಿನ ಮದುವೆ ಮಾಡಿಕೊಂಡ್ರು, ಶಿವಲಿಂಗಯ್ಯ. ಅಲ್ಲಿ ಇದರಲ್ಲಿ ಇದೆ, ಇಂದಿರಾನಗರದಲ್ಲಿ ಇದ್ದಾರೆ ಇವಾಗ್ಲೂ ನಮ್ಮ ತಂಗಿ. ಫೋಟೋಸ್ ಅಲ್ಲಿ ನೋಡಿದ್ವಿ ನೀವು ನಿಮ್ಮ ತಂಗಿ ತಂದೆಯವ್ರ ಜೊತೆ ಓಡಾಡ್ತಾ ಇದ್ದಿದ್ದು, ಎಲ್ಲಾ ಕಡೆ ಕರ್ಕೊಂಡು ಹೋಗಿದ್ದು. ಹೌದು. ಫಸ್ಟ್ ಫಾರಿನ್ ಟ್ರಿಪ್ ನಿಮ್ಮ ತಂದೆ ಜೊತೆ ಯಾವಾಗ ಹೋಗಿದ್ದು? ಅಂದ್ರೆ ಯಾವ್ದೇ? ಲಂಡನ್ಗೆ ಹೋಗಿದ್ದು ಒಂದ್ಸತಿ. ಅಲ್ಲಿ ಲಾರ್ಡ್ ಅಟ್ಲಿ ಅನ್ನೋರಿದ್ರು ಅವಾಗ, ಅವರು ಇದಾಗಿದ್ರು, ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಆ ಸಮಯದಲ್ಲಿ ಹೋಗಿದ್ದು. ಅವ್ರನ್ನೆಲ್ಲ ಮೀಟ್ ಮಾಡಿದ್ರು ನಮ್ಮ ತಂದೆಯವರು. ಆಮೇಲೆ ಅಲ್ಲಿ ಬೇರೆ ಬೇರೆ ಒಂದು ಪಾರ್ಲಿಮೆಂಟ್ ಇತ್ತಲ್ಲ, ಪಾರ್ಲಿಮೆಂಟಲ್ಲಿ ಹೋಗಿ ಭಾಷಣ ಮಾಡಿದ್ರು. ಹೇಗೆ ನಮ್ಮ ಬ್ರಿಟಿಷರು ನಮ್ಮ ಇಂಡಿಯಾನ ಆಳ್ತಾಯಿದ್ರು, ಆಮೇಲೆ ನಾವು ಹೇಗೆ ಪ್ರಜಾಪ್ರಭುತ್ವ ನಾವು ತಗೊಂಡು ಅನ್ನೋದನ್ನ ಭಾಷಣ ಮಾಡಿದ್ರು ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ನಮ್ಮ ತಂದೆಯವರು.
ಪ್ರಜಾಪ್ರಭುತ್ವ ಹೇಗೆ ಅಮೆರಿಕನ್ಸು ಪ್ರಜಾಪ್ರಭುತ್ವ ತಗೊಂಡ್ರಿ, ನಮ್ಮ ಇಂಡಿಯಾನು ಅದೇ ಥರ ತಗೊಂಡಿದ್ದೀವಿ ಅಂತ ತುಂಬ ಚೆನ್ನಾಗಿ ಪಾರ್ಲಿಮೆಂಟಲ್ಲಿ ಭಾಷಣ ಮಾಡಿದ್ರು.